ಹಾಯ್ ಎವ್ರಿವನ್. ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಚಿವ ಮಧು ಬಂಗಾರಪ್ಪ ಅವರನ್ನ ಶೀಘ್ರದಲ್ಲೇ ತೆಗೆದುಹಾಕುವ ಸಾಧ್ಯತೆ ಕೂಡ ಇದೆ. ಸಚಿವ ಸಂಪುಟ ಸಭೆಗೆ ರಾಜೀನಾಮೆ ಕೊಡೋ ಸಾಧ್ಯತೆ ಕೂಡ ಇದೆ. ಒಂದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ. ಪ್ಲಸ್ ಸಚಿವರ ಸಂಖ್ಯೆ ಕೂಡ ಇದನ್ನ ನಿಮಗೆ ಗೊತ್ತಿರೋಗೆ ಹೊಸ ಸಚಿವ ಸಂಪುಟ ಸಭೆ ರಚನೆ ಆಗೋ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಮಧು ಬಂಗಾರಪ್ಪ ಅವರನ್ನ ಕೋಕ್ ಕೊಡಬಹುದು ಅಂತೇಳಿ ಮೂಲಗಳ ಮಾಹಿತಿ ಪ್ರಕಾರ ಬರ್ತಾ ಇದೆ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದನ್ನ ಗುಡ್ ನ್ಯೂಸ್ ಅಂತ ಹೇಳ್ಬೇಕಾ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಮಧು ಬಂಗಾರಪ್ಪ ತೆಗೆಯುವ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯಾಕೆಂದ್ರೆ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ನೇಮಕಾತಿಯನ್ನು ಮಾಡಿರ್ಲಿಲ್ಲ ಅವರು, ಹಾಗಾಗಿ ಆಕಾಂಕ್ಷಿಗಳಿಗೆ ಆತಂಕ ಕೂಡ ಇತ್ತು. ಇನ್ ಕೇಸ್ ಮುಖ್ಯಮಂತ್ರಿ ಬದಲಾವಣೆ ಕೂಡ ಆದರೆ ಸಚಿವ ಸಂಪುಟ ಸಭೆ ಸಂಪೂರ್ಣ ವಜಾ ಹಾಕಿ ಹೊಸ ಸಚಿವ ಸಂಪುಟ ಸಭೆ ಆಗುತ್ತೆ. ಈಗ ಸಚಿವ ಮಧು ಬಂಗಾರಪ್ಪ ಅವ್ರನ್ನ ಕೊಡಲಾಗ್ತಾರೆ. ಹೊಸ ಶಿಕ್ಷಣ ಸಚಿವರು ಬಂದ್ರೆ ಅವ್ರೇನಾದ್ರು ಬೇಗ ಒಳ್ಳೆ ಡಿಸಿಷನ್ ತೆಗೆದುಕೊಂಡ್ರೆ ಉತ್ತಮ. ಬಟ್ ಸರ್ಕಾರವೇ ಈ ರೀತಿ ಇರುವಾಗ ನಾವು ಶಿಕ್ಷಣ ಸಚಿವರು ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಒಳ್ಳೆಯ ರಾಜಕಾರಣಿಗಳು ಅಭ್ಯರ್ಥಿಗಳ ಪರ, ಶಿಕ್ಷಕರ ಪರ ಇರೋ ಒಬ್ಬ ಬೇರೆಯವರು ಬಂದ್ರೆ ಗುಡ್ ನ್ಯೂಸ್ ಆಗುತ್ತೆ. ಬಟ್ ಸದ್ಯದ ಮೂಲಗಳ ಮಾಹಿತಿ ಪ್ರಕಾರ ಸಚಿವ ಮಧು ಬಂಗಾರಪ್ಪ ಅವರನ್ನ ರಾಜೀನಾಮೆ ಕೊಡುವ ಸಾಧ್ಯತೆ ಕೂಡ ಇದೆ. ಅವ್ರ ರಾಜೀನಾಮೆ ಆದ್ರೆ ನಿಮಗೆ ಗೊತ್ತಿರೋಗೆ ಆಲ್ರೆಡಿ ಮುಖ್ಯಮಂತ್ರಿ ಬದಲಾವಣೆ ಎಲ್ಲ ಆದ್ರೆ ನೇಮಕಾತಿ ಇನ್ನೂ ಕೂಡ ವಿಳಂಬ ಆಗುತ್ತೆ. ಬಿಕಾಸ್ ಸಚಿವರ ಬದಲಾವಣೆ ಕೂಡ ಆದ್ರೆ ಎಲ್ಲ ಪ್ರೊಸೆಸ್ ಕೂಡ ಇನ್ನೂ ಕೂಡ ವಿಳಂಬ ಆಗುತ್ತೆ. ಹೊಸ ಸಚಿವರು ಬರಬೇಕಾಗುತ್ತೆ. ಅವರು ಅದನ್ನ ಹೇಗೆ ತೆಗೆದುಕೊಳ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಒಟ್ಟಾಗಿ ಮೂಲಗಳ ಮಾಹಿತಿ ಪ್ರಕಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಸಚಿವ ಮಧು ಬಂಗಾರಪ್ಪ ಅವರು ಹುದ್ದೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.